ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ನೀವು ಪವಿತ್ರ ಆತ್ಮರ ಮೂಲಕ ನಡೆಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪ್ರೀತಿ ಸಾಹೇಲದೆ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಡಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆಯ ಆಮೆನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸ ಕೂಡ ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸೋನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ವಚನದ ಕಡೆಗೆ ಹೋಗೋಣ. ಈ ದಿವಸದ ಸಂದೇಶದ ಭಾಗವು ಕೀರ್ತನೆಗಳು 9ನೇ ಅಧ್ಯಾಯ 5ರಿಂದ. ಕೀರ್ತನೆಗಳು 9:5. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೀನು ಜನಾಂಗಗಳನ್ನು ಭಂಗಿಸಿ ದುಷ್ಟರನ್ನು ನಾಶ ಮಾಡಿದ್ದಿ, ಅವರ ಹೆಸರನ್ನು ಯುಗ ಯುಗಾಂತರಕ್ಕೂ ಅಳಿಸಿಬಿಟ್ಟಿದ್ದಿ. ನೀನು ಜನಾಂಗಗಳನ್ನು ಭಂಗಿಸಿ ದುಷ್ಟರನ್ನ ನಾಶ ಮಾಡಿದ್ದಿ. ದೇವರು ತಿಳಿಸ್ತಾರೆ. ಇದನ್ನು ಹಿಂದೆ ಕೂಡ ನಾವು ಬಹಳ ನೋಡಿಕೊಂಡಿದ್ದೇವೆ. ಅಂಥವರನ್ನ, ದುಷ್ಟರನ್ನು ಏನು ಮಾಡ್ತಾನಂತೆ? ಭಂಗಿಸಿ, ಅಂದರೆ ನಾನಾ ರೀತಿ ಶಿಕ್ಷೆಗೆ ಒಳಪಡಿಸಿ ನಾಶಪಡಿಸ್ತಾನೆ. ದೇವರು ಹೇಳದೆ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಅಂತೇಳಿ ನಾವು ಇದನ್ನು ಇದೇ ಗ್ರಂಥದಲ್ಲಿ ಕೂಡ ಬರೆಯಲ್ಪಟ್ಟಿದೆ. ದೇವರು ಪ್ರತಿಯೊಂದು ವಿಷಯವನ್ನು, ಪ್ರತಿಯೊಂದು ಮನುಷ್ಯರು, ಅವರು ಎಂಥವರೇ ಆಗಿರಲಿ, ದೇವರು ಆದುಕೊಂಡವರ ಮುಖಾಂತರ ಒಂದಲ್ಲ, ಎರಡಲ್ಲ, 3 ಸಲ ಆದರೂ ತಿಳಿಸುತ್ತಾರೆ. ಬಹಳ ಸಲ ಮತ್ತು ದೇವರ ಮಾತಿಗೆ ಕಿವಿ ಕೊಡದೆ ಹೋದರೆ ಖಂಡಿತವಾಗಿ ಒಂದಲ್ಲ ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ ಒಳಗಾಗಬೇಕಾಗ್ತದೆ, ಕಡೆಗೆ ನಾಶವಾಗಬೇಕಾಗ್ತದೆ. ಮತ್ತು ಇದರಲ್ಲಿ 23ನೇ ಅಧ್ಯಾಯ 12ನೇ ವಚನದಲ್ಲಿ ಬರೆಯಲ್ಪಟ್ಟಿದ್ದಾರೆ, ಏರಿದವರನ್ನು ತಗ್ಗಿಸಲ್ಪಡುವುದು, ತಗ್ಗಿದವರನ್ನು ಏರಿಸಲ್ಪಡುವುದು ಅಂತೇಳಿ. ಅದು ದೇವರ ಒಂದು ಪ್ರೀತಿಯಾಗಿದೆ. ಗರ್ವ ಅಹಂಕಾರಿಗಳನ್ನು ದೇವರು ತಗ್ಗಿಸುತ್ತಾನೆ. ಇದು ಇವತ್ತು ಕೂಡ ನಾವು ನೋಡಿದ್ದೇವೆ, ನೋಡುತ್ತಲೇ ಇರಬಹುದು. ದೇವರ ನಾಮಕ್ಕೆ ಸ್ತೋತ್ರ. ಅವರ ಹೆಸರನ್ನು ಯುಗ ಯುಗಾಂತರಕ್ಕೂ ಅಳಿಸಿಬಿಟ್ಟಿದ್ದಿ. ನೋಡಿ, ಪ್ರೀತಿಯಲ್ಲಿ ತಿಳಿಸ್ತಾರೆ. ಕಡೆಗೆ ಅವರ ಹೆಸರು ಯುಗ ಯುಗಾಂತರಕ್ಕೂ, ಯಾವಾಗಲೂ ಮತ್ತೆ ಅವರ ಹೆಸರೇ ಇಲ್ಲದಂತೆ ಮಾಡ್ತೇನೆ ಅಂತೇಳಿ. ಅದು ಆಗ ನಿನ್ನ ಹೆಸರನ್ನು ನಾನು ಧೂಳಿನಲ್ಲಿ ಬರಿಸಿಬಿಡುತ್ತೇನೆ, ನಿನ್ನ ಹೆಸರನ್ನು ಭೂಲೋಕದಿಂದ ಅಳಿಸಿ ಹಾಕ್ತೇನೆ ಅಂತ ಕೂಡ ಬರೆಯಲ್ಪಟ್ಟಿದೆ. ಇದು ಹೇಗೆಪ್ಪ ಅಂದರೆ, ಮಕ್ಕಳೇ ಇಲ್ಲದಾಗುವಂಥದ್ದು. ಈಗ ಮಕ್ಕಳೇ ಇಲ್ಲದಾದ್ರೆ ಅವರ ಸಂತಾನ ಎಲ್ಲಿಂದ ಬಂತು? ಇಲ್ಲ. ಹಾಗೆ ಹುಟ್ಟಿದ ಮಕ್ಕಳು ಸಾಯುವಂಥದ್ದು, ಅಥವಾ ಅಂಗವಿಕಲರಾಗುವಂಥದ್ದು, ಅಥವಾ ನಾನಾ ಥರದ ಕಾಯಿಲೆಗಳಿಂದ ಮಕ್ಕಳಿಗೆ ಮದುವೆ ಮಂಜಿ ಇಲ್ಲದಾಗುವಂಥದ್ದು, ಅಕಸ್ಮಾತ್ ನಾನಾ ಥರದ ಒಂದಲ್ಲ ಒಂದು ರೀತಿಯ ಶಿಕ್ಷೆಗಳು, ಗರ್ಭಪಾತ ಆಗ್ತಾ ಇರುವಂಥದ್ದು, ಹುಟ್ಟಿದ ಮಕ್ಕಳು ಸಾಯ್ತಾ ಇರುವಂಥದ್ದು, ಇದೆಲ್ಲವೂ. ಇನ್ನೊಂದೇನಪ್ಪ ಅಂದರೆ, ಬರೀ ಹೆಣ್ಣು ಮಕ್ಕಳೇ. ಇದು ಹೆಣ್ಣು ಮಕ್ಕಳು ಖಂಡಿತವಾಗಿ ಗಂಡು ಜನರ ಸಂತಾನ ಅಲ್ಲಿ ಉಳಿಯುವುದಿಲ್ಲ. ಅವರು ಮದುವೆ ಮಾಡಿ ಇನ್ನೊಂದು ಮನೆಗೆ ಹೋಗ್ತಾರೆ, ಅಲ್ಲಿ ಅವರ ಸಂತಾನ. ಆದ್ದರಿಂದ ಬರೀ ಹೆಣ್ಣು ಮಕ್ಕಳೇ, ಗಂಡು ಮಕ್ಕಳು ಕೂಡ ಅಲ್ಲಿ ಇರುವುದಿಲ್ಲ. ಇದುವೇ ಆಗಿದೆ ಸಂತಾನವನ್ನು ಸರ್ವನಾಶ ಮಾಡುವಂಥದ್ದು. ಅದು ನೋಡಿ, ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಂತ ಹೇಳುವಂಥದ್ದು, ಅದು ತಂದೆಯ ದೋಷಫಲ. ಒಂದು ವೇಳೆ ಒಬ್ಬೊಬ್ಬರು ಹೇಳ್ಬೋದು, ನಾನೇನು ತಪ್ಪು ಮಾಡಿಲ್ಲಲ್ಲ, ನಾನೇನು ಮಾಡಿಲ್ಲ ಅಂತ. ನಾವು ಮಾಡಿದ್ರೆ 3-4 ಮಕ್ಕಳ ತಲೆಮಾರಿಗೆ ಅಂತ. ಆಗ ಅವರು ಮಾಡಿದ ಪಾಪ, ನಮ್ಮ ಅಜ್ಜಂದಿರು, ನಮ್ಮ ಅಪ್ಪಂದಿರು ಮಾಡಿದ ಪಾಪ ನಮಗೆ ಯಾಕೆ ಅಂತ. ಆದರೆ ದೇವರು ಏನು ಮಾಡ್ತಾರೆ? ತಿಳಿಸಲ್ಪಡ್ತಾರೆ. ನೋಡಿಯಪ್ಪ, ಇಂಥದ್ದು ನಿಮ್ಮ ಹಿರಿಯರ ಮೂಲಕ ಏನಾದರೂ ಪಾಪಗಳು ಬಂದು ಹೋಗಿದಾವೋ ಸ್ವಲ್ಪ ಯೋಚನೆ ಮಾಡಿ. ಒಂದು ವೇಳೆ ಅಜ್ಜಂದಿರು ಮಾಡಿದ್ದು ಅಪ್ಪಂದಿರಿಗೆ ಗೊತ್ತಿರೋದಿಲ್ಲ, ನಮಗೆ ಗೊತ್ತಿಲ್ಲ. ಅಪ್ಪಂದಿರಿಗೆ ಗೊತ್ತಿರ್ಬೋದು, ಅಪ್ಪ ಮಾಡಿದ್ದು ನಮಗೆ ಗೊತ್ತಿರೋದಿಲ್ಲ. ಆದ್ದರಿಂದ ಈ ರೀತಿ ಆಗಿದೆ ಅಂತ ನಿಮಗೆ ಯೋಚನೆ ಇದೆಯಾ ಅಂತ ದೇವರಿಂದ ಆದುಕೊಂಡವರು, ಸರಿಯಾಗಿ ಇವತ್ತು ವಾಕ್ಯವನ್ನು ತಿಳಿಸೋರು, ಸಮಾಲೋಚನೆ ಮಾಡೋರು ಅದನ್ನು ಕೇಳ್ತಾರೆ. ಗೊತ್ತಿದೆ, ಇಲ್ಲದಿದ್ದರೆ ಇಲ್ಲ. ಆದರೂ ಏನು ಮಾಡಬೇಕು? ದೇವರಲ್ಲಿ ಕ್ಷಮೆ ಯಾಚಿಸಬೇಕು. ದೇವರೇ, ನೀನು ನನಗೆ ತಿಳಿಯಪಡಿಸಿದ್ಯಪ್ಪ, ನನ್ನ ಹಿರಿಯವರು ಏನು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ನನ್ನನ್ನು ನೀನು ಕ್ಷಮಿಸು ಅಂತೇಳಿ
ಪಶ್ಚಾತ್ತಾಪ ಪಡಬೇಕು. ಇದೇ ಏನು ಮಾಡೋದು ಅಂದರೆ ಇದೇ ಅಲ್ಲಿ ಹೇಳಿದ್ದು, ಅವರ ಹೆಸರನ್ನು ಯುಗ ಯುಗಾಂತರಕ್ಕೂ ಅಳಿಸಿ ಬಿಟ್ಟಿದ್ದಿ. ಇದೇ ನಾಶವಾಗುವಂಥದ್ದು. ಅದು ಅವರಿಗೆ ಗೊತ್ತಾಗ್ತಾ ಇಲ್ಲ. ದೇವರು ಜ್ಞಾನ ಸರಿಯಾಗಿ ಯಾರಿಗೆ ಇದೆಯೋ, ಯಾರಿಗೆ ದೇವರು ಜ್ಞಾನವನ್ನು ಕೊಟ್ಟಿದ್ದಾರೋ ಅವರು ಮಾತ್ರ ಖಂಡಿತವಾಗಿ ಇದನ್ನು ತಿಳಿಸಬಲ್ಲರು. ದೇವರ ನಾಮಕ್ಕೆ ಸ್ತೋತ್ರ. 6ನೇ ವಚನ. ಶತ್ರುಗಳು ನಿಶೇಷವಾದರೂ ನೀನು ಕೆಡವಿಸಿದ ಅವರ ಕೋಟೆಗಳು ಸಂಪೂರ್ಣವಾಗಿ ಹಾಳಾದವು. ಅವರ ಸ್ಮರಣೆಯೇ ಇಲ್ಲವಾಯಿತು. ಅವರು ಎಂಥ ಬಲಾಢ್ಯರಾಗಲಿ, ಎಂಥ ರಾಜರುಗಳಾಗಲಿ, ಎಂಥ ಅರಸರುಗಳಾಗಲಿ, ಎಂಥ ಕೋಟೇಶ್ವರನಾಗಲಿ, ಇಡೀ ಬೇಕಾದಷ್ಟು ಹಣಗಾರರೇ ಆಗಲಿ, 1ನೇ ಹಣಗಾರರೇ ಆಗಲಿ, ಇವತ್ತು ಜಗತ್ತಿನಲ್ಲಿ ಖಂಡಿತವಾಗಿಯೂ ದೇವರ ಕೋಪದ ಮುಂದೆ ಯಾವುದೂ ಇಲ್ಲ. ದೇವರ ಮಾತನ್ನು ಕೇಳಿದ ಮೇಲೆ ವಿರೋಧವಾಗಿ ನಡೆದರೆ ಖಂಡಿತವಾಗಿ ಅವರು ಎಲ್ಲ ಕೋಟೆ ಭದ್ರಗಳು ಛಿದ್ರಗಳು ಸರ್ವನಾಶ. ಈಗ ನೋಡಿ, ರಾಷ್ಟ್ರಕ್ಕೆ ರಾಷ್ಟ್ರವೇ ಯುದ್ಧಗಳು ನೋಡಿ, ಬಾಂಬ್ಗಳು, ಮಿಸೈಲ್ಗಳು, ನಾನಾ ಥರದಲ್ಲಿ ಅರಸರುಗಳನ್ನೇ ಕೊಲ್ತಾರೆ. ಆ ಅರಸರನ್ನು ಈ ಅರಸ ಕೊಲ್ತಾನೆ, ಈ ಅರಸರನ್ನು ಇನ್ನೊಂದು ಅರಸರನ್ನು ಕೊಲ್ತಾರೆ. ಇಡೀವರ ಕೋಟೆ ಕೊತ್ತಲ ಬಿಲ್ಡಿಂಗ್ಗಳು ನಾನೇ ಅಂತ ಹೇಳೋರು ಸರ್ವನಾಶ ಮಾಡೋನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಮಯದಲ್ಲಿ ಇಡೀ ಅಮೇರಿಕ ನಮ್ಮ ವಿಶ್ವದ ದೊಡ್ಡಣ್ಣನೇ ಅಂತ ಒಂದು ಹೆಸರು ಬಂದಿತ್ತು. 101 ಮಹಡಿ ಕಟ್ಟಡ, ವಿಶ್ವಸಂಸ್ಥೆಯ ಕಟ್ಟಡವನ್ನು ಬಿನ್ ಲಾಡೆನ್ ಮುಖಾಂತರ ದೇವರು ಏನು ಮಾಡಿದ್ರು, ಆ ಬಿಲ್ಡಿಂಗನ್ನೇ ಸಂಪೂರ್ಣವಾಗಿ ನಾಶ ಮಾಡಿಬಿಟ್ರು ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸಂಪೂರ್ಣ ಅಂದರೆ ನಾನೇ ವಿಶ್ವದ ದೊಡ್ಡನ್ನ, ನಾನು ಹೇಳಿದಾಗೆ ಕೇಳಬೇಕು ಅಂತೇಳಿ ಬೀಗುತ್ತಾ ಇದ್ದ ಸರ್ವನಾಶ. ಹಾಗೆ ಇವತ್ತು ಕೂಡ ನಾನೇ ಅಂತೇಳಿ ಯಾರು ಮೆರೀತಾರೋ ಖಂಡಿತವಾಗಿ ಪ್ರತಿಯೊಂದು ದೇವರದ್ದು, ಇವತ್ತು ಕ್ರಿಶ್ಚಿಯನ್ ಆಗಲಿ, ಹಿಂದೂ ಆಗಲಿ, ಮುಸ್ಲಿಮ್ ಆಗಲಿ, ಜೈನ ಆಗಲಿ, ಬುದ್ಧ ಆಗಲಿ, ಸಿಖ್ ಆಗಲಿ, ಯಾರೇ ಆಗಲಿ, ಪ್ರತಿಯೊಂದು ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಎಲ್ಲವೂ ದೇವರದ್ದೇ. ನಾನೇ ಅಂತೇಳಿ ಯಾರು ಬೀಗ್ತಾರೋ ಖಂಡಿತವಾಗಿ ಸರ್ವನಾಶ. ಅದುವೇ ನೋಡಿ, ರಾಷ್ಟ್ರಕ್ಕೆ ರಾಷ್ಟ್ರ ಯುದ್ಧಗಳು ಬಂದು ಬಾಂಬು ಮಿಸೈಲ್ಗಳಲ್ಲಿ ಸರ್ವನಾಶ ಆಗ್ತಾ ಇರೋದು ಅದೇ. ಕೊನೆಗೆ ಅದರ ಅರಸರನ್ನು ಕೂಡ, ಉದಾಹರಣೆಗೆ ಈಗ ಅಮೇರಿಕದರ ಮುಖಾಂತರ ಇರಾನ್ ಅಧ್ಯಕ್ಷರನ್ನು ಯಾವ ರೀತಿ ಸದೆ ಬಡಿದ್ರು, ಅದೇ ಅಮೇರಿಕ ಈಗಳು ವಿಶ್ವಕ್ಕೆ ದೊಡ್ಡನನ್ನು ಈ ಸಣ್ಣ ಒಂದು ರಾಷ್ಟ್ರ ಇರಾನ್ ಅವರು ಯಾವ ರೀತಿ ಅಮೇರಿಕವನ್ನು ಸದೆ ಬಡಿದ್ರು, ಅದೇ ಇಸ್ರೇಲರನ್ನು ದೇವರು ಆದುಕೊಂಡವರು ಆ ರಾಷ್ಟ್ರವನ್ನು ದೇವರ ಮಕ್ಕಳಿಗೆ ಕೊಟ್ಟರು. ಅಲ್ಲಿ ನಡೀತಾ ಇರುವ ಅನಾಚಾರಗಳು ಈಗ ಬೇಕಾದಷ್ಟು ಇವೆ ನೋಡಿ. ದೇವರು ಆದುಕೊಂಡವರು, ನಾನು ಆರಿಸಿಕೊಂಡವರು ಆ ರಾಷ್ಟ್ರವನ್ನು ನನ್ನ ಮಕ್ಕಳಿಗೆ ಕೊಟ್ಟೆ ಅಂತೇಳಿ ಏನಾದರೂ ಬಿಟ್ರ, ಅವಲ್ಲಿ ಮಾಡ್ತಾ ಇರುವಂಥ ಅನ್ಯಾಯಕ್ಕೆ ಇಸ್ರೇಲನ್ನು ಕೂಡ ಪುಡ್ಡಿ ಆಗ್ತಾ ಇದೆ. ಇದೇ ರೀತಿ ಇದರಿಂದಾಗಿ ಬಹಳ ಎಚ್ಚರವಿರಬೇಕು. ಅದಕ್ಕೆ ಶತ್ರುಗಳು ನಿಶೇಷವಾದರೂ ದೇವರ ಮಾತಿಗೆ ಯಾರು ಕಿವಿ ಕೊಡದೆ ನಡೀತಾರೋ, ವಿಧೇಯರಾಗದೆ ಇರ್ತಾರೋ, ಅವರು ಎಂಥ ದೇವಮಾನವನಾಗಲಿ, ಎಂಥ ಪೂಜಾರಾಗಲಿ, ಎಂಥ ಫಾದರೇ ಆಗಲಿ, ಎಂಥ ಮಹಿಳೆಯರ ಆಗಲಿ, ಅವನು ಯಾವನೇ ಆಗಲಿ ಪ್ರತಿಯೊಬ್ಬರಿಗೆ ಶಿಕ್ಷೆ ಕೊಡೋನು ದೇವರಾಗಿದ್ದಾನೆ. ಹಾಗೆ ಸಂಪೂರ್ಣ ಹಾಳಾದವು, ಅವರ ಸ್ಮರಣೆಯೇ ಇಲ್ಲವಾಯಿತು. ಅವರು ಸಂಪೂರ್ಣವನ್ನು ನಾಶ ಮಾಡ್ತಾರೆ, ಕೊಂದೇ ಬಿಡ್ತಾರೆ. ಇದು ಇವತ್ತು ನೋಡಿ ನಾವು ಕಣ್ಣಾರೆ ಕಾಣದಿರೋ ಮಾಧ್ಯಮದಲ್ಲಿ ಕಣ್ಣಾರೆ ಕಾಣ್ತಾ ಇದ್ದೇವೆ, ಇದು ಕಿವಿಯಾರೆ ಕೇಳ್ತಾ ಇದ್ದೇವೆ. ಇದೇ ದೇವರಿಗೆ ಶತ್ರುಗಳು. ದೇವರ ನಾಮಕ್ಕೆ ಸ್ತೋತ್ರ. ಯೆಹೋವನಾದರೂ ಯಾವಾಗಲೂ ನೆಲೆಗೊಂಡಿದ್ದು, ದೇವರ ನಾಮಕ್ಕೆ ಸ್ತೋತ್ರಗಳಿ, ಯಾವಾಗಲೂ ತಲಾಂತರಕ್ಕೆ ಉಳಿಯೋದು ದೇವರೇ. ಎಷ್ಟೋ ಸಾವಿರ ವರ್ಷಗಳ ಹಿಂದೆ ಸೃಷ್ಟಿ ಮಾಡಿದ್ದು ದೇವರೇ. ಈಗಲೂ ಇರುವವರು ದೇವರೇ, ಇನ್ನು ಮುಂದೆ ಇರುವವರು ಕೂಡ ದೇವರೇ ಆಗಿದ್ದಾರೆ. ಮತ್ತು ದೇವರು ಆಯ್ಕೆಗೊಂಡಂಥ ದೂತರುಗಳು ಮಾತ್ರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಸರ್ವಶಕ್ತ ಬಲಾಢ್ಯನು. ಅದಕ್ಕೆ ಯೆಶಾಯನ ಗ್ರಂಥ 9ನೇ ಅಧ್ಯಾಯ 6ನೇ ವಚನದಲ್ಲಿ ಸರ್ವ ಸೃಷ್ಟಿಕರ್ತನು, ಸೇನಾಧೀಶ್ವರನು, ಪರಾಕ್ರಮಶಾಲಿಯು, ಸಮಾಧಾನದ ಪ್ರಭು, ನಿತ್ಯನಾದ ತಂದೆ, ಅದ್ಭುತ ಸ್ವರೂಪನು, ಆಲೋಚನೆಕರ್ತನು ಮತ್ತು ವಿಮೋಚನಾ ಕಾಂಡ ಅಂತ ಹೇಳುವಂಥ ಪುಸ್ತಕದಲ್ಲಿ ಬೈಬಲ್ನಿ ನಾನೇ ಆರೋಗ್ಯದಾಯಕನು ಅಂತ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಷ್ಟು ಹೆಸರುಗಳು ಸರ್ವ ಸೃಷ್ಟಿಕರ್ತನಾದ ಭಗವಂತ ಪರಮಾತ್ಮನಿಗಿರುವಂಥ ಹೆಸರುಗಳಾಗಿವೆ. ಅವರಿಗೆ ವಿರುದ್ಧವಾಗಿ, ಅವರು ತಿಳಿಸಿದಾಗ ವಿರುದ್ಧವಾಗಿ ಯಾರು ನಡೀತಾರೋ ಸ್ಮರಣೆ ಇಲ್ಲ, ಹೆಣಗಳು ಬೀಳ್ಬೋದು, ಸರ್ವನಾಶ ಆಗ್ಬೋದು. ಎಂಥ ಕೋಟೆ ಕೊತ್ತಲುಗಳನ್ನೇ ಕಟ್ಟಲಿ, ಸರ್ವನಾಶ ಇವತ್ತು ನಡೀತಾ ಇರುವಂಥದ್ದು. ನ್ಯಾಯ ವಿಚಾರಿಸುವುದಕ್ಕಾಗಿ ತನ್ನ ಸಿಂಹಾಸನವನ್ನು ಸ್ಥಾಪಿಸಿದ್ದಾನೆ.
ನ್ಯಾಯ ಪ್ರತಿಯೊಬ್ಬರಿಗೆ ನ್ಯಾಯ ಕೊಡಕ್ಕಾಗಿ ತನ್ನ ಸಿಂಹಾಸನವನ್ನು ಎಲ್ಲಿ ಆಕಾಶದ ಮೇಲೆ ಈಗಲೂ ನೀರಿದೆ ಅಂತ ನಾವು ಬಹಳ ಸಲ ತಿಳ್ಕೊಂಡಿದ್ದೇವೆ. ಅಲ್ಲಿ ದೇವರ ಸಿಂಹಾಸನವಾಗಿದೆ. ಅಲ್ಲಿಂದ ಇಣುಕಿ ನೋಡಿ ಪ್ರತಿಯೊಬ್ಬರ ಹೃದಯವನ್ನು ನೋಡೋರಾಗಿದ್ದಾರೆ, ಅದನ್ನು ಪರಿಶೋಧಿಸೋರಾಗಿದ್ದಾರೆ, ಮಾತಾಡೋ ಮಾತನ್ನು ಕೇಳೋರಾಗಿದ್ದಾರೆ. ಆಮೇಲೆ ನಾವು ಕಾಲಿಡುವ ಪ್ರತಿಯೊಂದು ಹೆಜ್ಜೆಯನ್ನು ಕೂಡ ದೇವರು ನೋಡುವವರಾಗಿದ್ದಾರೆ. ಪ್ರತಿ ಒಂದನ್ನು ಇವತ್ತು ಆಕಾಶದ ಕೆಳಗೆ ಪ್ರತಿ ಒಂದು ಕೊಳವನ್ನು ಕೂಡ ದೇವರು ಏನ್ ಮಾಡ್ತಾರೆ, ಅಲ್ಲಿ ಇಣುಕಿ ನೋಡಿ ಅದಕ್ಕೆ ಸರಿಯಾಗಿ ತೀರ್ಪನ್ನು ಕೊಡುವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಮೂರನೇ ಆತ್ಮ ಪವಿತ್ರಾತ್ಮ ಅಂದ್ರೆ ಪರಮಾತ್ಮನನ್ನ ನಮಗೆ ದೇವರು ಭೂಲೋಕಕ್ಕೆ ಕೊಟ್ಟಿದ್ದಾರೆ. ಇಲ್ಲಿಂದ ಅವರು ವರದಿ ಮಾಡ್ತಲೇ ಇದ್ದಾರೆ, ಅಲ್ಲಿಂದ ಅವರು ಇಣುಕಿ ನೋಡ್ತಾ ಇದ್ದಾರೆ. ಆದ್ರಿಂದ ದೇವರ ಕೈಯಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದರಿಂದ ಬಹಳ ಎಚ್ಚರವಾಗಿರಬೇಕು. 8ನೇ ವಚನ, ಆತನೇ ನೀತಿಗನುಸಾರವಾಗಿ ಲೋಕಕ್ಕೆ ನ್ಯಾಯ ತೀರಿಸುವವನು. ದೇವರ ನಾಮಕ್ಕೆ ಸ್ತೋತ್ರ. ಸರಿಯಾದ ನ್ಯಾಯ ಕೊಡುವವನು ಇವತ್ತು ದೇವರೇ ಆಗಿದ್ದಾನೆ. ಉದಾಹರಣೆಗೆ ಒಬ್ಬ ಒಂದು ಕದಿಬೋದು, ಸುಳ್ಳು ಹೇಳ್ಬೋದು, ಮೋಸ ಮಾಡ್ಬೋದು, ಯಾರನ್ನಾದ್ರೂ ಇವತ್ತು ಹೆಂಡತಿಯ ಮಕ್ಕಳನ್ನ, ತಂದೆ ತಾಯಿ, ಅಣ್ಣ ತಮ್ಮಂದ್ರು, ಅಕ್ಕ ತಂಗಿರು ಯಾರನ್ನಾದ್ರೂ ಇವತ್ತು ಕೊಲೆ ಮಾಡಬಹುದು. ಆದರೆ ಈ ಲೋಕದ ಕಾನೂನು ಇದು ಸೈತಾನನ ಕಾನೂನಾಗಿದೆ. ನಿಜವಾಗಿ ದೇವರ ಕಾನೂನು ಇಲ್ಲಿ ಇಲ್ಲ. ದೇವರು ಕಾನೂನನ್ನು ಕೊಟ್ಟಿದ್ದಾರೆ. ಅದನ್ನ ಈ ರಾಜಕಾರಣಿಗಳು ಅವರವರು ತಪ್ಪಿಸಿಕೊಳ್ಳುವುದಕ್ಕಾಗಿ ನಾನಾ ರೀತಿ ಅದನ್ನ ಉಲ್ಟಾ ಪಲ್ಟಾ ಮಾಡಿ ಕಾನೂನನ್ನೇ ಉಲ್ಟಾ ಪಲ್ಟಾ ಮಾಡಿದ್ದಾರೆ. ಆದ್ದರಿಂದ ಕೊಲೆ ಮಾಡಿದವನು ಕೂಡ ಇವತ್ತು ಏನಾಗ್ತಾರೆ, ಒಂದು ಕೋರ್ಟಲ್ಲಿ ಸೋತರು ಇನ್ನೊಂದು ಕೋರ್ಟಲ್ಲಿ ಹೋಗಿ ಗೆಲ್ತಾನೆ. ಆದರೂ ಒಂದೊಂದು ಸಲ ಸಂಪೂರ್ಣವಾಗಿ ಅದಕ್ಕೂ ಕೂಡ ಶಿಕ್ಷೆ ಆಗಿದೆ. ಎಂತೆಂಥ ಬಲಾಢ್ಯರು ಕೂಡ ಇವತ್ತು ಕೊಲೆ ಕೇಸಲ್ಲಿ ಸಿಕ್ಕಾಕೊಂಡು ಜೈಲಲ್ಲಿ ನರಳಾಡ್ತಾ ಇದ್ದಾರೆ. ಆಯ್ತು, ಆದರೂ ಇದು ಈ ಲೋಕದ ಶಿಕ್ಷೆ. ಆದರೆ ಕಡೆಗೆ ಒಂದು ಶಿಕ್ಷೆ ಇದೆ, ನ್ಯಾಯ ತೀರ್ಪಿನ ಶಿಕ್ಷೆ. ದೇವರೇ ಜಡ್ಜ್ ಆಗಿ ನ್ಯಾಯ ಕೊಡ್ತಾನೆ. ಅಲ್ಲಿ ಯಾವ ಲಾಯರ್ಗಳು ವಾದ ಮಾಡೋಕ್ಕಾಗೋದಿಲ್ಲ, ಏನಿಲ್ಲ. ಇಲ್ಲಿ ನಾನು ಕೊಲೆ ಮಾಡಿದೆ, ನಾನು ಗೆದ್ದೆ, ನನ್ನ ಯಾರು ಏನು ಮಾಡೋಕ್ಕಾಯ್ತು ಅಂತೇಳಿ ಬೀಗ್ಬೋದು. ಹಣದ ಆಸೆಯಿಂದ ನಾನಾ ಥರದಲ್ಲಿ ಹಣದ ವಿಷಯದಲ್ಲಿ ಲಂಚ ಕೊಟ್ಟುಕೊಂಡು. ಆದರೆ ಇದನ್ನೆಲ್ಲ ದೇವರು ನೋಡೋನಾಗಿದ್ದಾನೆ. ಇಲ್ಲಿ ಗೆಲ್ಲಬಹುದು. ನಾಡಿದ್ದು ನ್ಯಾಯ ತೀರ್ಪಿನ ದಿವಸ ನೇರವಾಗಿ ನರಕದಲ್ಲಿ ಹೋಗಿ ಶಿಕ್ಷೆಯನ್ನು ಅನುಭವಿಸುವಾಗ ಗೊತ್ತಾಗ್ತದೆ, ಅಯ್ಯೋ ನಾನು ಆ ಲೋಕದಲ್ಲಿ ಮಾಡಿದ ತಪ್ಪಪ್ಪ, ನಾನು ಮಾಡಬಾರ್ದಿತ್ತು ಎಂಬುದಾಗಿ ಆವಾಗಲ್ಲಿ ಯೋಚನೆ ಆಗುವಂಥ ಪರಿಸ್ಥಿತಿ ಇದೆ. ಹಾಗೆ ಈ ನಿಜವಾದ ನಮ್ಮ ಜಡ್ಜ್ ಯಾರಾಗಿದ್ದಾರೆ, ದೇವರಾಗಿದ್ದಾರೆ. ಒಂದು ವೇಳೆ ದೇವರ ಮಾತಿನಂತೆ ಇಲ್ಲಿ ನ್ಯಾಯ ತೀರಿಸುವುದಾದರೆ ಖಂಡಿತವಾಗಿ ಲಾಯರ್ಗಳಿಗೆ ವಾದ ಮಾಡೋಕ್ಕೂ ಕೂಡ ಆಗುವುದಿಲ್ಲ. ಆದರೆ ಕಾನೂನನ್ನು ಉಲ್ಟಾ ಪಲ್ಟಾ ಮಾಡಿ ಕಳ್ಳರಿಗೆ, ಹಣವಂತರಿಗೆ, ಬಲಾಢ್ಯರಿಗೆ ಗೆಲ್ಲುವ ಹಾಗೆ ಮಾಡಿಟ್ಟಿದ್ದಾರೆ ರಾಜಕಾರಣಿಗಳು. ಬಡವರು ಎಷ್ಟೇ ನ್ಯಾಯ ಮಾತಾಡಿದ್ರು, ಏನೇ ಮಾತಾಡಿದ್ರು ಅವರಿಗೆ ನ್ಯಾಯ ಸಿಕ್ಕುವುದಿಲ್ಲ. ಆದರೆ ನಿಜವಾದ ನ್ಯಾಯಾಧೀಶ ದೇವರಾಗಿದ್ದಾನೆ. ಅದಕ್ಕೆ ಯೇಸು ಒಂದು ಮಾತನ್ನು ಹೇಳಿದ್ದಾರೆ, ನಾನು ಬೇಗನೆ ಬರುತ್ತೇನೆ, ಅವರವರಿಗೆ ಕೊಡುವ ಪ್ರತಿಫಲವು ನನ್ನ ಕೈಯಲ್ಲಿದೆ, ನಾನು ಬಂದು ಕೊಡುತ್ತೇನೆ. ಅಂದರೆ ನರಕಕ್ಕೆ ದಬ್ಬು ಅಂಥವ್ರನ್ನು ನರಕಕ್ಕೆ ದಬ್ಬಿ ಬಿಡ್ತೀನಿ, ಶಿಕ್ಷೆಗೆ ಒಳಪಡಿಸಿ ಬಿಡ್ತೀನಿ ಅಂತ. ಇದುವೇ ಶಿಕ್ಷೆ ಯಮಲೋಕದಲ್ಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಆತನು ಜನಾಂಗಗಳಿಗೆ ಸತ್ಯವಾಗಿಯೇ ತೀರ್ಪು ಕೊಡುವನು. ನೋಡಿ, ಇಲ್ಲಿ ಯಾವುದೇ ಲಾಯರ್ ಇಲ್ಲ, ವಾದ ಮಾಡೋಕ್ಕಾಗೋದಿಲ್ಲ, ಲಂಚ ತೆಗೆಯೋದಿಲ್ಲ, ಏನಿಲ್ಲ. ಸತ್ಯವಾಗಿ ನಮ್ಮ ತೀರ್ಪು ಕೊಡ್ತಾನೆ. ಒಳ್ಳೇದಕ್ಕೆ ಒಳ್ಳೇದೇ, ಕೆಟ್ಟದೇ. ಅವನು ಎಂಥ ಬಲಿಯಾಢ್ಯನೇ ಆಗಲಿ, ಯಾರೇ ಆಗಲಿ, ಎಂಥ ಉನ್ನತ ಅಧಿಕಾರಿ ಆಗಲಿ, ರಾಜಕಾರಣಿ ಆಗಲಿ, ಎಂಥ ಅರಸನೇ ಆಗಲಿ, ಏನೇ ಆಗಲಿ, ಸರಿಯೇ, ತಪ್ಪಿ. ಆದ್ದರಿಂದ ನಾವು ದೇವರ ಮಾತಿಗೆ ಕಿವಿ ಕೊಟ್ಟು ನಾವು ನಡೆಯಬೇಕು. ಉದಾಹರಣೆಗೆ ಈ ಲೋಕದಲ್ಲಿ ಕಳ್ಳ ಸರ್ಟಿಫಿಕೇಟ್ಗಳನ್ನ ಮಾಡ್ಕೊಂಡು ಬೇಕಾದಷ್ಟು ಮನೆ, ಆಸ್ತಿ ಪಾಸ್ತಿ, ಸರ್ಕಾರದ ಸವಲತ್ತುಗಳನ್ನ ಬಡವರಿಗೆ ಸಿಕ್ಕುವಂಥದ್ದನ್ನ ಐಶ್ವರ್ಯವಂತರೇ ಇವತ್ತು ತಗೊಂಡು ಹೋಗ್ತಾ ಇದ್ದಾರೆ. ಉದಾಹರಣೆಗೆ BPL ಕಾರ್ಡ್, ಇದು ಜಾಸ್ತಿ ಐಶ್ವರ್ಯವಂತರಲ್ಲೇ ಇರುವುದು ಹೊರತು ಅದು ಯಾರ್ಯಾರಿಗೆ ಸಲ್ಲಬೇಕು ಅವರಲ್ಲಿ ಬಹಳ ಕಡಿಮೆ. ಇವತ್ತು ರಾಜಕಾರಣಿಗಳಂತೂ ಹೇಳೋದೇ ಬೇಡ, ಎಲ್ಲರಿಗೂ ಗೊತ್ತಿದೆ. ಆದರೆ ಪ್ರತಿಯೊಂದಕ್ಕೂ ಸರಿಯಾದ ತೀರ್ಪು ಅದನ್ನು ನಾವು ಈ ಲೋಕದಲ್ಲೇ ಕಾಣಬಹುದು. ಗಂಡನಿಗೆ ಮೈಗೆ ಹುಷಾರಿಲ್ಲದಾಗುವಂಥದ್ದು, ಅಂದರೆ ಆರಾಮಿಲ್ಲದಾಗುವಂಥದ್ದು, ಹೆಂಡತಿಗೆ ಆರಾಮಿಲ್ಲದಾಗುವಂಥವು, ಮಕ್ಕಳು ಸರಿ ಇರೋದಿಲ್ಲ, ಮಗಳು ಸರಿ ಇರೋದಿಲ್ಲ, ಅಥವಾ ನಾನಾ ರೀತಿ ಆಕ್ಸಿಡೆಂಟ್ಗಳು, ಕೋರ್ಟು ಕಚೇರಿ, ಕೈ ಕಾಲು ಆಸ್ಪತ್ರೆಗಳು, ಯಾವಾಗ ನೋಡಿದ್ರು ಕಣ್ಣೀರು. ಇದುವೇ ಒಂದಲ್ಲ ಒಂದು ಶಿಕ್ಷೆಗಳು. ಅವರಿಗೆ ಎಷ್ಟೇ ಹಣ ಆಸ್ತಿ ಪಾಸ್ತಿ ಇದ್ರು, ಏನೇ ಇದ್ರು ಕೂಡ ನೆಮ್ಮದಿ ಇರುವುದಿಲ್ಲ. ಅದೇ ಇವತ್ತು ಬಡವನಾದರೆ
ಚೆನ್ನಾಗಿ ಹೋಗಿ ಕೆಲಸ ಮಾಡ್ತಾನೆ, ಸಾಯಂಕಾಲ ಬಂದು ಸ್ನಾನ ಮಾಡ್ತಾನೋ, ಕೈಕಾಲು ತೊಳಿತಾನೋ, ಇದ್ದಿದ್ದನ್ನ ಊಟ ಮಾಡಿ ನನಗೆ ಒಂದ್ಸಲ ನಿದ್ದೆ ಮಾಡಿದರೆ ಸಾಕಪ್ಪ, ಮಲ್ಕೊಂಡ್ರೆ ಸಾಕಪ್ಪ ಅಂತೇಳಿ ಒಳ್ಳೆ ನಿದ್ದೆ ಮಾಡಿ ಬೆಳಿಗ್ಗೆ ಬೇಗ ಹೇಳ್ತಾನೆ. ಅದೇ ಐಶ್ವರ್ಯವಂತನಿಗೆ ಏನಾಗ್ತಾ ಇರ್ತದೆ, ಅಲ್ಲಿ ಕೊರಿತಾ ಇರ್ತದೆ. ಯಾರು ಬರ್ತಾರೋ, ಯಾರು ಹಿಡಿತಾರೋ, ಯಾರು ಹೊಡಿತಾರೋ, ಯಾರು ನನ್ನ ಸೋಟ್ ಮಾಡ್ತಾರೋ, ಎಲ್ಲಿ ಸಾಯ್ತೀನೋ, ಯಾವ ಅಧಿಕಾರಿಗಳು ಬರ್ತಾರೋ, ಏನು ಮಾಡ್ತಾರೋ, ಅವ್ರು ಏನು ಹೇಳ್ತಾರೋ, ಇವ್ರು ಏನು ಹೇಳ್ತಾರೋ ಅಂತ ನೋಡಿ ಅವರಿಗೆ ನಿದ್ದೆ ಇಲ್ಲ. ಕಾರಣ ಇದುವೇ ದೇವರ ಶಿಕ್ಷೆಯಾಗಿದೆ. ಅದಕ್ಕೆ ಹೇಳಿದ ಆತನು ಜನಾಂಗಗಳಿಗೆ ಸತ್ಯವಾಗಿಯೇ ತೀರ್ಪು ಕೊಡುವನು. ದೇವರ ನಾಮಕ್ಕೆ ಸ್ತೋತ್ರ. ಅದೇ ಇವತ್ತೊಂದು ಬಡವನಿಗೆ ಒಂದು ಕಡೆ ಹೋಗುವಾಗ ಬರುವಾಗ ಯಾವುದೇ ಹೆದರಿಕೆ ಇರುವುದಿಲ್ಲ. ಎಷ್ಟೇ ರಾತ್ರಿ ಆದರೂ ನೇರವಾಗಿ ಹೋಗ್ತಾನೆ ಬರ್ತಾನೆ. ಅದೇ ಐಶ್ವರ್ಯವಂತರು, ದೊಡ್ಡ ದೊಡ್ಡ ಅಧಿಕಾರಿಗಳು, ರಾಜಕಾರಣಿಗಳು, ಲಂಚಕೋರರು, ನಾನಾ ರೀತಿಯ ಅನ್ಯಾಯದಲ್ಲಿ ಸಂಪಾದಿಸಿದವರು, ಇವರಿಗೆಲ್ಲ ಆಗಲೇ ಹೇಳಿದಾಗೆ ಹೋಗುವಾಗ ಬರುವಾಗಲೂ ಕೂಡ ಅವರಿಗೆ ಬಹಳ ಹೆದರಿಕೆ. ಒಂದು ದಾರಿಯಲ್ಲಿ ಹೋದರೆ ಇನ್ನೊಂದು ದಾರಿಯಲ್ಲಿ ಬರುವುದು, ಒಂದು ವಾಹನದಲ್ಲಿ ಹೋದರೆ ಅಲ್ಲಿಂದ ಇಳ್ಕೊಂಡು ಇನ್ನೊಂದು ವಾಹನದಲ್ಲಿ ಹೋಗುವಂಥದ್ದು, ಎಲ್ಲಿ ಕೊಲ್ತಾರೋ ಏನು ಮಾಡ್ತಾರೋ ಅಂತ ಹೇಳುವಂಥದ್ದು. ಅಂಥವ್ರ ಹೆಣಗಳನ್ನು ಕೂಡ ಇವತ್ತು ರೌಡಿಗಳು ಹೆಂಗೆಂಗೂ ಬೀಳಿಸಿ ಬಿಡ್ತಾರೆ. ಇದು ಕೂಡ ನಾವು ಇವತ್ತು ಕಣ್ಣಾರೆ ಕಾಣ್ತೇವೆ, ಕಿವಿಯಾರೆ ಕೇಳೋರಾಗಿದ್ದೇವೆ. ಆದ್ದರಿಂದ ಸರಿಯಾದ ತೀರ್ಪು ಕೊಡೋನು ದೇವರು. ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ಅಂಥ ವಿಷಯಗಳು ಏನಾದರೂ ನಮ್ಮಲ್ಲಿದ್ದರೆ ಬಿಟ್ಟು ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿ ದೇವರಿಂದ ನಾವು ಆಶೀರ್ವಾದವನ್ನು ಪಡೆದುಕೊಳ್ಳಬೇಕು. ದೇವರ ದೃಷ್ಟಿಯಲ್ಲಿ ನಾವು ಉತ್ತಮರಾಗಿ ಜೀವಿಸಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ, ಹಲ್ಲೆಲೂಯ. 9, ಯೆಹೋವನು ಕುಗ್ಗಿ ಹೋದವರಿಗೆ ಆಶ್ರಯವು ಆಪತ್ಕಾಲದಲ್ಲಿ ದುರ್ಗವೂ ಆಗಿರುವನು. ನೋಡಿ, ಇವತ್ತು ಐಶ್ವರ್ಯವಂತರ ಬಲಾಢ್ಯರ ಕೈಗೆ ಸಿಕ್ಕಿಕೊಂಡು ಇವತ್ತು ಯಾರು ಕಷ್ಟ ಸಂಕಟ ದುಃಖದಲ್ಲಿ ನ್ಯಾಯದಲ್ಲಿ ಮಾತಾಡುವಾಗ ನ್ಯಾಯದಲ್ಲಿ ಹೋಗುವವರು ಬಹಳ ಕುಗ್ಗಿ ಹೋಗ್ತಾರೆ. ಅವರಿಗೆ ಎದುರಿಸೋರು, ಒಡೆಯೋರು, ಬಡಿಯೋರು ಈ ಲೋಕದಲ್ಲಿ ಕಲಿಯುಗದಲ್ಲಿ ಬಹಳ ಮಂದಿ ಅಂಥವರೇ ಇದ್ದಾರೆ. ಆಗ ಆ ಕುಗ್ಗಿ ಹೋದವನಿಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಒಳ್ಳೆಯ ರೀತಿಯಲ್ಲಿ ಜೀವಿಸುವಾಗ ಈ ರೀತಿಗೆ ಅವರು ಒಳಗಾದವರಿಗೆ ಆಶ್ರಯವು ಆಪತ್ಕಾಲದಲ್ಲಿ ದುರ್ಗವು, ಅಂದರೆ ದೇವರೇ ಅವರಿಗೆ ಸಹಾಯಕ್ಕೆ ಬರ್ತಾನೆ. ಆಪತ್ಕಾಲದಲ್ಲಿ ಅವರಿಗೆ ಏನಾದರೂ ಕಷ್ಟ ಸಂಕಟ ದುಃಖಗಳ ಅಪಾಯಗಳು ಸಂಭವಿಸುವಾಗ ತಕ್ಷಣ ದೇವರು ಅವರನ್ನು ರಕ್ಷಿಸುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರ. ಕೀರ್ತನೆ 91ರಲ್ಲಿ ನಾವು ಇದನ್ನು ಓದ್ತೇವೆ. ನಿನ್ನ ಕಾಲು ಕಲ್ಲಿಗೆ ತಾಗದಂತೆ ದೂತರಿಗೆ ಎತ್ತಿಕೊಳ್ಳಲು ದೂತರಿಗೆ ಅಪ್ಪಣೆ ಕೊಟ್ಟಿದ್ದಾನೆಂಬುದಾಗಿ ದಾವೀದರ ಅರಸರನ್ನು ಹೇಳ್ತಾ ಇದ್ದಾರೆ. ಹಾಗೆ ಅಂತ ಆಪತ್ಕಾಲದಲ್ಲೂ ಸಹಾಯದಲ್ಲೂ ಒಳ್ಳೆಯ ರೀತಿಯವರು ಯಾವುದೇ ಕಷ್ಟ ಸಂಕಟ ದುಃಖ ಬಡ ಬಗ್ಗರು ಇರಲಿ ನ್ಯಾಯ ರೀತಿಯಲ್ಲಿ ಜೀವಿಸ್ತಾ ಇದ್ದಾಗ ಅವರು ಇಂಥ ಅಪಾಯಕ್ಕೆ ಸಿಲುಕಿದಾಗ ದೇವರೇ ಅವರನ್ನು ರಕ್ಷಿಸುವವರಾಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ನಾನು ಹಿಂದೆ ಬಹಳ ಸಲ ಸಾಕ್ಷಿ ಕೊಟ್ಟಿದ್ದೇನೆ. ಇದನ್ನು ಕೂಡ ಇವತ್ತು ಬಹಳ ಒಂದೊಂದು ಕುಟುಂಬದ ವಿಷಯದಲ್ಲಿ ಒಬ್ಬೊಬ್ಬರ ವಿಷಯದಲ್ಲಿ ನಾವು ಇದನ್ನು ಕೂಡ ನಾವು ಕಾಣಬಹುದು. ಅದುವೇ ದೇವರಿಂದ ನಮಗೆ ಬರುವಂಥ ಸಹಾಯ. ಒಂದೊಂದು ಸಲ ಅಪಘಾತದಲ್ಲಿ ರಕ್ಷಿಸ್ತಾರೆ ನಮ್ಮನ್ನ, ಒಂದೊಂದು ಸಲ ವಿರೋಧಿಗಳ ಕೈಯಿಂದ ರಕ್ಷಿಸ್ತಾರೆ, ಏನೋ ಮಾಡಬೇಕು ಅಂತಿದ್ದಾರೆ ಅವ್ರ ಕೈಯಿಂದ ರಕ್ಷಿಸ್ತಾರೆ. ಹೀಗೆಲ್ಲ ಆಗ ನಮ್ಮ ಪರವಾಗಿ ದೇವರೇ ನಮ್ಮನ್ನು ರಕ್ಷಿಸುವನಾಗಿದ್ದಾನೆ. ದೇವರ ನಮಗೆ ಸ್ತೋತ್ರವಾಗಲಿ. ಇದು ದೇವರು ಆದುಕೊಂಡವರ ಗಮನಕ್ಕೆ ಬಂದಿರ್ತದೆ, ಬರುತ್ತಲೇ ಇದೆ. 10ನೇ ವಚನ 9, 10. ಯೆಹೋವನೇ, ನಿನ್ನ ನಾಮ ಮಹಿಮೆಯನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರು. ನೋಡಿ, ದೇವರನ್ನು ಯಾರು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೋ, ಈ ಅರ್ಥ ಮಾಡಿಕೊಳ್ಳಬೇಕಾದ್ರೆ ದೇವರಿಂದ ಜ್ಞಾನವನ್ನು ಹೊಂದಿದವರಾಗಿರಬೇಕು. ಅವರೇ ಏನು ಮಾಡ್ತಾರೆ, ದೇವರು ಅಂಥವರ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನ, ಓ ಹೌದಪ್ಪ, ನಾನು ಇಂಥ ಕಷ್ಟ ಸಂಕಟ ದುಃಖಗಳಿಗೆ ಸಿಕ್ಕಾಕೊಂಡಿದ್ದೆ, ಇಂಥ ಪಾಪವನ್ನು ಮಾಡಿದ್ದೆ, ಅದಕ್ಕೆ ನನಗಿಂಥ ಶಿಕ್ಷೆ ಬಂತು. ಈಗ ದೇವರನ್ನೇ ನನಗೆ ತಿಳಿಯಪಡಿಸಿದ್ರು, ದೇವರೇ ನನ್ನೊಂದಿಗೆ ಇತರರ ಮೂಲಕ ದೇವರು ಆರಿಸಿಕೊಂಡವರ ಮೂಲಕ ಮಾತನಾಡುತ್ತಾ ಇದ್ದಾರೆ ಅಂತೇಳಿ ಅವರು ದೇವರಲ್ಲಿ ಏನು ಮಾಡ್ತಾರೆ, ಭರವಸೆ ಇಡುವವರಾಗಿದ್ದಾರೆ. ದೇವರೇ, ನೀನೇ ನನ್ನನ್ನು ರಕ್ಷಿಸಿದ್ದು, ಇನ್ನು ಮುಂದೆ ನಾನು ನಿನ್ನಲ್ಲೇ ಭರವಸೆ ಇಡ್ತಾನೆ, ನಿನ್ನ ಮಾತನ್ನೇ ಕೇಳ್ತಾನೆ, ನಿನ್ನನ್ನೇ ಹಿಂಬಾಲಿಸ್ತಾನೆ ಅಂತೇಳಿ ದೇವರನ್ನೇ ಹಿಂಬಾಲಿಸುವವರಿದ್ದಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುವವರಾಗ್ತಾರೆ. ಒಬ್ಬೊಬ್ರು ಏನು ಮಾಡ್ತಾರೆ ಅಂದರೆ, ಅವರ ಒಂದು ಲಾಭಕ್ಕೋಸ್ಕರ ಸ್ವಲ್ಪ ದಿವಸ ಚೆನ್ನಾಗಿರ್ತಾರೆ, ಒಳ್ಳೇದಾದರೆ ಸಾಕು, ಕಾಯಿಲೆ ಕಸಗಳು ಗುಣ ಆದರೆ ಸಾಕು, ಅವರ ಮಕ್ಕಳು ಫಸ್ಟ್ ಕ್ಲಾಸು ಪಾಸ್ ಆದರೆ ಸಾಕು, ಅವರ ಮಕ್ಕಳಿಗೆ ಒಳ್ಳೆ ಹೆಂಡತಿಯರು ಸಿಕ್ಕಿದ್ರೆ ಸಾಕು, ಮಕ್ಕಳಿಗೆ ಒಳ್ಳೆ ಅಳಿಯಂದರು ಸಿಕ್ಕಿದ್ರು ಸಾಕು, ದೊಡ್ಡ ದೊಡ್ಡ ಅಧಿಕಾರ ಸಿಕ್ಕಬೇಕು, ಲಂಚ ತೆಗಿಬೇಕು, ಇನ್ನೊಬ್ಬರನ್ನ ಕೊಳೆ ಹೊಡಿಬೇಕು, ಇಂಥದ್ದೆಲ್ಲ ಯೋಚನೆ ಮಾಡ್ತಾರೆ. ಇದೆಲ್ಲ ಖಂಡಿತವಾಗಿ ದೇವರ ಮೇಲೆ ಇರುವಂಥದ್ದಲ್ಲ.
ಯಾವುದೇ ಕಷ್ಟ ಸಂಕಟ ದುಃಖಗಳಿಗೆ ದೇವರು ನಮ್ಮನ್ನು ರಕ್ಷಿಸಿದ ಮೇಲೆ, ನಮ್ಮನ್ನು ಮೇಲಕ್ಕೆ ತರ್ತಾ ಇದ್ದ ಮೇಲೆ, ಉನ್ನತ ಸ್ಥಾನಕ್ಕೆ ಏರಿಸ್ತಾ ಇರುವಾಗ ದೇವರ ವಾಕ್ಯದ ಪ್ರಕಾರ ಅಂಥವ್ರು ಏನು ಮಾಡ್ತಾರೆ, ದೇವರಲ್ಲಿ ಭರವಸೆ ಇಡ್ತಾರೆ. ಎಲ್ಲರೂ ಈ ಲೋಕದ ವಿಷಯಗಳಿಗಾಗಿ ಮಾತ್ರ ಅವರಿಗೆ ಲಾಭ ಯಾವಾಗ ಇಲ್ವೋ ಅಲ್ಲಿಂದ ದೂರ ಹೋಗ್ತಾರೆ. ನಾನಾ ರೀತಿಯಲ್ಲಿ ಲಾಭಗಳು ಬಂದಾಗ ಅನ್ಯಾಯ, ದಗ, ಮೋಸ, ದೇವರಿಗೆ ಸಲ್ಲತಕ್ಕ ಕಾಣಿಕೆಯನ್ನು ಸಲ್ಲಿಸದೆ ಅವರು ಬೇಕಾದಾಗೆ ಇವತ್ತು ಆಡಂಬರ ಜೀವನ ನಡೆಸ್ತಾ ಇರುವಾಗ ಏನು ಮಾಡ್ತಾರೆ, ಖಂಡಿತವಾಗಿ ಅಂಥವರು ನಾಮಕಾವಸ್ಥೆಯ ದೇವರ ಜನಗಳು ಆಗಿರ್ತಾರೆ ಅಂತ ಇದು ಬಹಳ ಕಡೆ ಬರೆಯಲ್ಪಟ್ಟಿದೆ. ಹಾಗೆ ಯೆಹೋವನಿನ ನಾಮವನ್ನು ಬಲ್ಲವರು ನಿನ್ನಲ್ಲಿ ಭರವಸೆ ಇಡುವರು. ಸರಿಯಾಗಿ ದೇವರನ್ನು ಅರಿತವರು ದೇವರಲ್ಲೇ ಭರವಸೆ ಇಡ್ತಾರೆ, ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸ್ತಾರೆ ಅಂತ ಇದರ ಅರ್ಥ. ಯಾಕೆಂದರೆ ನಿನ್ನ ಮೊರೆ ಹೋಗುವವರನ್ನು ನೀನು ಕೈ ಬಿಡುವನಲ್ಲ. ನೋಡಿ, ದೇವರು ಯಾವಾಗ ರಕ್ಷಿಸಿದ್ರೋ, ದೇವರು ಯಾರನ್ನು ಆದುಕೊಳ್ತಾರೋ ಅಂತ ದೇವರ ಆತ್ಮದ ಮೇಲೆ ದೇವರು ಯಾರ ಆತ್ಮದ ಮೇಲೆ ದೃಷ್ಟಿಯನ್ನು ಇಟ್ಟಿದ್ದಾರೋ ಅವರು ಖಂಡಿತವಾಗಿ ಅಂಥವ್ರು ಸಂಪೂರ್ಣವಾಗಿ ಯಾವುದರ ಮೇಲೆ ಆಸೆ ಇಡದೆ ವಾಕ್ಯಕ್ಕೆ ಸಂಪೂರ್ಣವಾಗಿ ವಿಧೇಯರಾಗಿ ಜೀವಿಸುವಾಗ ಅಂಥವ್ರನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ಯಾವುದೇ ಕಷ್ಟ ಸಂಕಟ ದುಃಖ ಬರಲಿ, ಗಂಡಾಗಲಿ ಹೆಣ್ಣಾಗಲಿ, ದೇವರು ರಕ್ಷಿಸುತ್ತಾರೆ. ದೇವರ ಕಾವಲು ದೂತರ ಮೂಲಕ ರಕ್ಷಣೆಯನ್ನು ಕೊಡ್ತಾರೆ, ಪವಿತ್ರಾತ್ಮರ ಮೂಲಕ ನಡೆಸ್ತಾರೆ. ಇದೇ ಒಂದು ಸಲ ಅಪಾಯದಲ್ಲಿ ಕೂಡ ನಮಗೆ ನಾನಾ ರೀತಿ ಕಷ್ಟ ಸಂಕಟ ದುಃಖದಲ್ಲಿ ಸಹಾಯವಾಗುವಂಥದ್ದು, ಸಾಯುವಂಥವ್ರನ್ನ ಬದುಕಿಸುವಂಥದ್ದು, ಡಾಕ್ಟರ್ಗಳೇ ಆಗೋದಿಲ್ಲ ಅಂತ ಹೇಳೋರು ಇವತ್ತು ಸಾಕ್ಷಿಗಳಾಗಿದ್ದಾರೆ. ಎಷ್ಟೆಂಥದೋ ದೇವಸ್ಥಾನಕ್ಕೆ ಪೂಜಾರಿ ಬಳಿಗೆ ಮಾಯಮಂತ್ರಕ್ಕೆ ಹೋದ ಬಲಿಯರ್ಪಣೆ ಮಾಡಿದವರಿಗೆ, ಎಂತೆಂಥೋ ಎಷ್ಟೆಷ್ಟೋ ಸಾವಿರ ಲಕ್ಷ ಕೊಟ್ಟು ಪೂಜೆ ಮಾಡಿಸಿದವರಿಗೆ ಕೂಡ ನೆಮ್ಮದಿ ಶಾಂತಿ ಸಮಾಧಾನ ಇರುವುದಿಲ್ಲ. ಇವತ್ತು ಕನಿಷ್ಠನಾದ ಒಂದು ಬಡವನು ದೇವರ ಸಾಕ್ಷಿ ನುಡಿತಾನೆ. ಇದುವೇ ಆಗಿರೋದು ದೇವರ ನಾಮವನ್ನ ಮತ್ತು ದೇವರನ್ನು ಮೊರೆ ಹೊಕ್ಕವರನ್ನು ದೇವರು ಎಂದಿಗೂ ಕೈ ಬಿಡುವುದಿಲ್ಲ. ನಾಮಕಾಸ್ತೆಯ ದೇವರ ಹೆಸರನ್ನು ಹೇಳ್ಕೊಂಡಿದ್ರೆ ಖಂಡಿತವಾಗಿಯೂ ಶಿಕ್ಷೆಯನ್ನೇ ಅನುಭವಿಸಬೇಕು ಹೊರತು ದೇವರಿಂದ ಆಸ್ತಿಯ ದೊರಕುವುದಿಲ್ಲ. ಒಂದಲ್ಲ ಒಂದು ರೀತಿಯಲ್ಲಿ ಕಷ್ಟ ಸಂಕಟ ದುಃಖಗಳು ಅವರಿಗೆ ಗಂಡು ಸಂತಾನ ಫಲವೇ ಇಲ್ಲದಾಗಬಹುದು, ಬರೀ ಹೆಣ್ಣು ಮಕ್ಕಳಿರುವುದು, ಗಂಡು ಮಕ್ಕಳು ಇಲ್ಲದಾಗಿರ್ತದೆ, ಅಥವಾ ಮಕ್ಕಳ ಸಂತಾನವೂ ಕೂಡ ಅಲ್ಲಿ ಇಲ್ಲದಾಗಿರ್ತದೆ. ನಾನಾ ರೀತಿ ಕಷ್ಟ ಸಂಕಟ ದುಃಖಗಳನ್ನ ಅನುಭವಿಸಬೇಕಾಗ್ತದೆ. 11 ಚೀಯೋನಿನಲ್ಲಿ ವಾಸಿಸುವ ಯೆಹೋವನನ್ನು ಕೀರ್ತಿಸಿರಿ, ಆತನ ಮಹತ್ ಕಾರ್ಯಗಳನ್ನು ಜನಾಂಗಗಳಲ್ಲಿ ಪ್ರಕಟಿಸಿರಿ. ಚೀಯೋನ್ ಅಂದರೆ ಯಾವುದು? ಪರಲೋಕ. ಅಲ್ಲಿ ವಾಸ ಮಾಡುವಂಥ ದೇವರನ್ನ, ಸರ್ವ ಸೃಷ್ಟಿಕರ್ತ ದೇವರು ಜೀವಿತದಲ್ಲಿ ಮಾಡಿದಂಥ ಕಾರ್ಯಗಳನ್ನು ಏನು ಮಾಡಬೇಕು ನಾವು ಗೊತ್ತಿಲ್ಲದವರಿಗೆ, ನಾನಾ ರೀತಿ ಪಾಪಗಳಿಗೆ ಒಳಗಾಗಿ ಕಷ್ಟ ಸಂಕಟ ದುಃಖದಲ್ಲಿ ಬಿದ್ದವರಿಗೆ ನಾವು ಸುಮ್ಮನೆ ಇರೋದಲ್ಲ, ದೇವರ ವಿಷಯವನ್ನು ಸಾರಬೇಕು. ನೋಡಪ್ಪ, ನಿನ್ನ ಈ ಲೋಕದ ವಿಷಯಗಳನ್ನೆಲ್ಲ ದಯವಿಟ್ಟು ಬಿಡು, ಅದೆಲ್ಲ ದೇವರುಗಳಲ್ಲ. ವಿಗ್ರಹಾರಾಧನೆ, ಮಾಟ ಮಾಯ ಮಂತ್ರ ಜ್ಯೋತಿಷ ಪೂಜೆ ಪುಸ್ಕಾರ, ಆ ದೇವಸ್ಥಾನ ಈ ದೇವಸ್ಥಾನ ಅಂತ ಹೋಗೋದು, ಅಲ್ಲಿ ಎಷ್ಟೆಷ್ಟೋ ದುಡ್ಡು ಕೊಟ್ಟು ಪೂಜೆ ಮಾಡಿಸೋದು, ನನಗಾಗಿ ಪ್ರಾರ್ಥಿಸಿರಿ ಅಂತ ಹೇಳ್ಕೊಂಡು ತಲೆ ಮೇಲೆ ಕೈ ಇಡಿಸಿಕೊಳ್ಳುವಂಥದ್ದು, ಹೋಗಿ ಮನುಷ್ಯರ ಕಾಲಿಗೆ ಬೀಳುವಂಥದ್ದು, ಆ ಸ್ವಾಮೀಜಿ ಈ ಸ್ವಾಮೀಜಿ ಹೇಳುವಂಥದ್ದು, ದೇವರಿಗೆ ಕೊಡುವಂಥ ಗೌರವವನ್ನು ಮನುಷ್ಯರಿಗೆ ಕೊಡುವಂಥದ್ದು, ಇದೆಲ್ಲ ಬಹಳ ಒಂದು ದೊಡ್ಡ ತಪ್ಪಾಗಿದೆ. ಆದ್ದರಿಂದ ಏನು ಮಾಡಬೇಕು, ಅಲ್ಲಿ ವಾಸಿಸುವ ಯೆಹೋವನನ್ನು ಕೀರ್ತಿಸಿರಿ. ನಿಜವಾಗಿ ದೇವರು ನನ್ನ ಜೀವಿತದಲ್ಲಿ ಹೀಗೆಲ್ಲ ಇತ್ತು, ಏನೂ ಕಾರ್ಯ ನಡೆಯಲಿಲ್ಲ, ಕಡೆಗೆ ದೇವರು ಇಂಥವರಲ್ಲಿಗೆ ಕಳಿಸಿದ್ರು, ಇಂಥವ್ರ ಮುಖಾಂತರ ಹೇಳಿದ್ರು, ಅಲ್ಲಿ ನನಗೆ ಗೊತ್ತಾಯಿತು, ದೇವರನ್ನೇ ತಿಳಿಯಪಡಿಸಿದ್ರು, ಈಗ ನನ್ನ ಜೀವಿತ ಈ ರೀತಿ ಆಗಿದೆ, ನಿಜವಾಗೂ ನೀವು ಕೂಡ ಈ ರೀತಿಯಲ್ಲಿ ಜೀವಿಸಿರಿ, ಅಥವಾ ಈ ರೀತಿಯಲ್ಲಿ ಸರ್ವ ಸೃಷ್ಟಿಕರ್ತನ ಪರಮಾತ್ಮ ಭಗವಂತನೇ ಆಗಿದ್ದಾನೆ, ಸಾಕ್ಷಾತ್ ಪರಬ್ರಹ್ಮನೇ ಆಗಿದ್ದಾನೆ, ಸರ್ವೇಶ್ವರನಾಗಿದ್ದಾನೆ, ಪರಮೇಶ್ವರನೇ ಆಗಿದ್ದಾನೆ, ಶ್ರೀಮನ್ನಾರಾಯಣನೇ ಆಗಿದ್ದಾನೆ, ಶ್ರೀನಿವಾಸನೇ ಆಗಿದ್ದಾನೆ, ಅಲ್ಲಾಹ್ ಅಕ್ಬರೇ ಆಗಿದ್ದಾನೆ, ಶ್ರೀಕೃಷ್ಣ ಪರಮಾತ್ಮನೇ ಆಗಿದ್ದಾನೆ, ಯೇಸುವೇ ಆಗಿದ್ದಾನೆ ಅಂತ ಹೇಳುವಂಥದ್ದು. ಒಂದೊಂದು ಗ್ರಂಥದಲ್ಲಿ ನಾನಾ ಥರದ ಹೆಸರುಗಳು ಸರ್ವ ಸೃಷ್ಟಿಕರ್ತನಿಗೆ ಬರೆಯಲ್ಪಟ್ಟಿದೆ. ಆದರೆ ನಿಜವಾದ ದೇವರ ಗ್ರಂಥ ಮಾತ್ರ ಆಗಿರಬೇಕು, ಬೇರೆ ಕತೆ ಪುರಾಣಗಳು ಅದು ಇದು ಅಲ್ಲ. ಅದರಲ್ಲಿ ಏನೇನೋ ಹೆಸರುಗಳಿವೆ, ಅದು ನಮಗೆ ಆ ಚರಿತ್ರೆಗಳು ಬೇಡ. ಹಾಗೆ ಏನು ಮಾಡಬೇಕು, ಚೀಯೋನಿನಲ್ಲಿ ವಾಸಿಸುವ ಯೆಹೋವನನ್ನು ಕೀರ್ತಿಸಿರಿ, ದೇವರನ್ನು ನಾವು ಸಾಕ್ಷಿ ಕೊಡಬೇಕು. ಅದುವೇ ಇವತ್ತು ನನ್ನ ಬಾಯಲ್ಲಿ ಕೂಡ ದೇವರು ತಿಳಿಯಪಡಿಸುವಂಥದ್ದು. ನನ್ನ ಸಾಕ್ಷಿಯನ್ನು ಕೂಡ ಆಗಾಗ ನೀವು ಬಹಳ ಸಲ ಕೇಳಿದ್ದೀರಿ. ದೇವನಾಮಕ್ಕೆ ಸ್ತೋತ್ರ.
ಆತನ ಮಹತ್ ಕಾರ್ಯಗಳನ್ನು ಜನಾಂಗಗಳಲ್ಲಿ ಪ್ರಕಟಿಸಿರಿ, ಕೀರ್ತಿಸಿರಿ. ಅಂದರೆ ನಾವೇ ಸ್ತೋತ್ರ ಸಲ್ಲಿಸಬೇಕು, ಹಾಡಿನ ಮೂಲಕವೋ ಅಥವಾ ಸರಿಯಾಗಿ ದೇವರ ವಾಕ್ಯಕ್ಕೆ ಅನುಸಾರವಾದ ಹಾಡುಗಳನ್ನು, ಸಿಕ್ಕಾಪಟ್ಟೆ ಏನೇನೋ ಹಾಡುಗಳನ್ನ ಹಾಡಿಕೊಳ್ಳೋದಲ್ಲ, ಚಪ್ಪಳೆ ತಟ್ಟೋದಲ್ಲ, ಕುಣಿಯೋದಲ್ಲ, ಕೈ ಎತ್ತಿ ಇದು ಮಾಡೋದಲ್ಲ, ಹಲ್ಲೆಲೂಯಾ ಹೇಳೋದಲ್ಲ, ಹಬ್ಬ ಹರಿದಿನಗಳನ್ನು ಮಾಡುವಂಥದ್ದು ಅಲ್ಲ. ದೇವರ ವಾಕ್ಯಗಳಿಗೆ ಸರಿಯಾಗಿ ಇವತ್ತು ಹಾಡಿ ಕೊಂಡಾಡಬೇಕು. ಇವತ್ತು ಕೀರ್ತನೆಗಳಲ್ಲಿ ದಾವೀದರು ಮತ್ತು ಬೇರೆ ಒಂದು 2-3 ಸಹೋದರರು ಯಾವ ರೀತಿ ಹಾಡಿ ಕೊಂಡಾಡಿದ್ದಾರೋ ಅದೇ ರೀತಿ ದೇವರ ವಾಕ್ಯವನ್ನು ಹಾಡಿ ಕೊಂಡಾಡಬೇಕು. ಜನಾಂಗಗಳಲ್ಲಿ ಪ್ರಕಟಿಸಿರಿ ಅಂದರೆ ಆಗಲೇ ಹೇಳಿದ ಹಾಗೆ ಜನಾಂಗಗಳಿಗೆ ಸಾಕ್ಷಿ ಕೊಡಿ ನೀವು. ಅದನ್ನೇ ಹೊಸ ಒಡಂಬಡಿಕೆಯಲ್ಲಿ ಯೇಸು ಒಂದು ಮಾತನ್ನು ಹೇಳಿದ್ದಾರೆ, ದೀಪವನ್ನು ಹೊತ್ತಿಸಿ ಕೆಳಗಡೆ ಇಟ್ಟರೆ ಅದು ಖಂಡಿತವಾಗಿ ಬೆಳಕು ಕೊಡ್ತದ? ಇಲ್ಲ, ಸ್ವಲ್ಪ ಮಾತ್ರ ಬೆಳಕು ಕೊಡ್ತದೆ, ಆಮೇಲೆ ಕತ್ತಲಾಗಿರ್ತದೆ. ಅದೇ ದೀಪವನ್ನು ಮೇಲೆ ಇಟ್ಟರೆ, ಒಂದು ಕಂಬದ ಮೇಲೆ ಇಟ್ಟರೆ ಬಹಳ ಕಡೆಗೆ ಬೆಳಕು ಕೊಡ್ತದೆ. ಹಾಗೆ ನಮ್ಮ ಜೀವಿತದಲ್ಲಿ ದೇವರು ಮಾಡಿದಂಥ ಕಾರ್ಯಗಳನ್ನು ನಾವೇ ಇಟ್ಟುಕೊಳ್ಳೋದಲ್ಲ. ಈ ಎತ್ತರದಲ್ಲಿಟ್ಟ ದೀಪ ಯಾವ ರೀತಿ ಬೆಳಕು ಕೊಡ್ತದೋ ಇಡೀ ಕೋಣೆಯೊಳಗಡೆ, ಅದೇ ರೀತಿ ಇವತ್ತು ನಾವು ಕೂಡ ಏನಾಗಬೇಕು, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಕಾರ್ಯಗಳನ್ನು ಎಲ್ಲರಿಗೂ ತಿಳಿಸ್ಬೇಕು, ಅವರಿಗೆ ನಾವು ಬೆಳಕು ಕೊಡಬೇಕು ಅಂತ ಇದರ ಅರ್ಥ. ಉದಾಹರಣೆಗೆ ಮನೆಯಲ್ಲಿ ಒಂದು ಕರೆಂಟ್ ಲೈಟ್ ಇರ್ತದೆ, ಅದು ಅನ್ನು ಕೆಳಗಿಟ್ಟ ಬೆಳಕು ಕೊಡ್ತದೆ, ಅದು ಅಷ್ಟಿಗೆ ಮಾತ್ರ, ಅದು ಅವರಿಗೆ ಮಾತ್ರ. ಅದೇ ಲೈಟು ಮೇಲೆ ಇದ್ರೆ ಆ ರೂಮ್ ಒಳಗಡೆ ಎಲ್ಲ ಬೆಳಕಾಗಿರ್ತದೆ. ಈಗ ನೋಡಿ, ದೇವರು ಸೂರ್ಯನನ್ನು ಸೃಷ್ಟಿ ಮಾಡಿ ಇಡೀ ಜಗತ್ತಿಗೆ ಬೆಳಕು ಕೊಡುವುದಕ್ಕಾಗಿ ಇಲ್ಲಿ ಕೆಳಗಡೆ ಇಟ್ಟರ? ಇಲ್ಲ, ಎಷ್ಟು ಮಿಲಿಯನ್ ಕಟ್ಟಲೆ ಕಿಲೋಮೀಟರ್ ಎತ್ತರದಲ್ಲಿ ಇಟ್ಟರು ಅಂದರೆ ಆಕಾಶದಿಂದ ಕೆಳಗಡೆ. ಅದುವೇ ನೋಡಿ ಇವತ್ತು ಇಡೀ ಜಗತ್ತಿಗೆ ಬೆಳಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದೇ ಸೂರ್ಯನನ್ನು ಕೆಳಗಿಟ್ಟಿದ್ರೆ ಇವತ್ತು ಎಲ್ಲ ಕಡೆ ಬೆಳಕು ಕೊಡಲು ಆಗ್ತಿರ್ಲಿಲ್ಲ. ಹಾಗೆ ಇವತ್ತು ದೇವರು ನಮ್ಮ ಜೀವಿತದಲ್ಲಿ ಮಾಡಿದ್ದನ್ನು ನಾವು, ದೇವರು ಸಮಯ ಕೊಡ್ತಾರೆ, ಇಂಥವರಿಗೆ ತಿಳಿಸು ಮಾಡು ಅಂತೇಳಿ ಅದು ನಮಗೆ ಸಮಯ ಒದಗಿ ಬರ್ತದೆ. ಆಗ ನಾವು ಆ ಸಾಕ್ಷಿಯನ್ನು ನುಡಿಬೇಕು. ಅದಕ್ಕೆ ಇಲ್ಲಿ ಹೇಳಿದ್ದೇನಪ್ಪ ಅಂದರೆ, ಆತನ ಮಹತ್ ಕಾರ್ಯಗಳನ್ನು ಜನಾಂಗಗಳಲ್ಲಿ ಪ್ರಕಟಿಸಿರಿ. ನಾವು ಮುಚ್ಚಿಡಬಾರ್ದು ಯಾವಾಗಲೂ. ಇದುವೇ ಇವತ್ತು ನನ್ನ ಬಾಯಿಯಲ್ಲಿ ಕೂಡ ಪ್ರಕಟಿಸುವುದು, ನನ್ನ ಪರವಾಗಿ ಸಾಕ್ಷಿ ಕೊಡುವಂಥದ್ದು, ದೇವರ ಪರವಾಗಿ ನಾನು ಆಗಾಗ ಸಾಕ್ಷಿ ಕೊಡುವಂಥದ್ದು ಇದುವೇ ಆಗಿದೆ. ಸುಮ್ಮನೆ ನಾನು ಅಲ್ಲಿಗೆ ಹೋದೆ, ಇಲ್ಲಿಗೆ ಹೋದೆ, ಆ ಪ್ರವಚನಕ್ಕೆ ಹೋದೆ, ಈ ಪ್ರವಚನಕ್ಕೆ ಹೋದೆ, ಆ ಸ್ವಾಮಿ ಹತ್ರ ಕೂತೆ, ಈ ಋಷಿ ಹತ್ರ ಕೂತೆ, ಅವರ ವಚನ ಕೇಳಿದೆ, ಇವರ ವಚನ ಕೇಳಿದೆ, ಇದೆಲ್ಲ ಖಂಡಿತವಾಗಿಯೂ ಅಲ್ಲವೇ ಅಲ್ಲ, ಒಳ್ಳೆಯದು. ಆದರೆ ಸರ್ವ ಸೃಷ್ಟಿಕರ್ತನಾದ ದೇವರ ವಚನಗಳನ್ನು ಯಾರು ಸಾರ್ತಾರೋ ಅದನ್ನು ಕೇಳಿ ನಮ್ಮ ಜೀವಿತದಲ್ಲಿ ಆ ದೇವರ ಅದ್ಭುತ ಕಾರ್ಯಗಳನ್ನು ಮಾಡಿರ್ತಾರೆ, ಅದನ್ನು ನಾವು ಇತರರಿಗೆ ಪ್ರಕಟಿಸುವಂಥದ್ದು. ಈಗ ಬೈಬಲ್ ಕೂಡ ನಾನು ಬೈಬಲ್ ಕಾಲೇಜಿಗೆ ಹೋದೆ, ಅಲ್ಲಿ ಹೋದೆ, ಇಲ್ಲಿ ಹೋದೆ, ನನಗೆ ಆ ಪಾರ್ಶ್ವ ತಲೆ ಮೇಲೆ ಕೈ ಇಟ್ಟರು, ಈ ಪಾರ್ಶ್ವ ತಲೆ ಮೇಲೆ ಕೈ ಇಟ್ಟರು, ನನಗೆ ಒಂದು ಸರ್ಟಿಫಿಕೇಟ್ ಕೊಟ್ಟರು. ಸುಮ್ಮನೆ ಇದು ಯಾವುದೋ ಒಂದು ವಿಚಾರದಲ್ಲಿ ನಾಮಕಾವಸ್ಥೆಗೆ ಅವರ ಸ್ವಂತ ಲಾಭಕ್ಕಾಗಿ ನಡೆಯುವಂಥದ್ದು ಇಂಥವರು ಬಹಳ ಇದ್ದಾರೆ. ಆದರೆ ನಿಜವಾಗಿ ದೇವರು ಆದುಕೊಂಡವರಿಗೆ ಅವರಿಗೆ ಬೈಬಲ್ ಕಾಲೇಜೇ ಬೇಕಾಗಿಲ್ಲ. ದೇವರೇ ಅವರಿಗೆ ವಿಶೇಷವಾದ ಜ್ಞಾನವನ್ನು ಕೊಟ್ಟು ನಡೆಸ್ತಾರೆ. ಅವರೇ ಒಂದು ಉಪದೇಶಕರಾಗಿರ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದನ್ನೇ ಬೈಬಲಲ್ಲಿ ಅಪೊಸ್ತಲನಾದ ಪೌಲ ಅಂತ ಹೇಳುವಂಥ ಒಂದು ವ್ಯಕ್ತಿ ಹೇಳಿದ್ದಾರೆ, ನಾನು ಯಾರೊಂದಿಗೆ ಬೋಧನೆ ಹೇಳಿಸಿಕೊಳ್ಳಲಿಕ್ಕೆ ನಾನು ಜೆರುಸಲೇಮಿಗೆ ಹೋಗಲಿಲ್ಲ, ಯಾರ ಹತ್ರನೂ ನಾನು ಹೋಗಲಿಲ್ಲ, ದೇವರೇ ನನಗೆ ಉಪದೇಶ ಮಾಡಿದ್ರು ಅಂತ. ಹಾಗೆ ನನ್ನ ಸಹೋದರರೇ, ನಾನು ಕೂಡ ಯಾವುದೇ ಬೈಬಲ್ ಕಾಲೇಜಿಗೆ ಹೋಗಲಿಲ್ಲ. ಓದ್ತಾ ಬರುವಾಗ ವಿಶೇಷವಾದ ಜ್ಞಾನವನ್ನು ದೇವರೇ ಕೊಟ್ಟು ಈಗ 8ನೇ ಸಲ ಬೈಬಲನ್ನು ಒಂದು ಕಡೆಯಿಂದ ಇದು ಓದಿ ಮತ್ತೊಮ್ಮೆ ತಿಳ್ಕೊಳ್ಳುವಾಗ ಅಂದರೆ ಇದು 8ನೇ ಸಲ ದೇವರು ಅನುಗ್ರಹಿಸಿದ್ದಾರೆ. ಹಾಗೆ ನನ್ನನ್ನು ಕೂಡ ಬಹಳ ಜನ ವಿಚಾರಿಸಿದ್ರು, ನೀವು ಯಾವ ಬೈಬಲ್ ಕಾಲೇಜಿಗೆ ಹೋಗಿದ್ದೀರಿ, ಎಲ್ಲಿ ಕಲ್ತಿದ್ದೀರಿ ಅಂತ. ನಾನು ಎಲ್ಲಿಗೆ ಹೋಗಲಿಲ್ಲ. ನನ್ನ ನಿಜವಾದ ಉಪದೇಶಕ ಯಾರಂದರೆ ಸರ್ವ ಸೃಷ್ಟಿಕರ್ತನಾದಂಥ ಯೇಸು ಕ್ರಿಸ್ತ ಪರಮಾತ್ಮ ಭಗವಂತನೇ ಆಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾವು ಏನು ಮಾಡಬೇಕು, ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನ ನಾವು ಪ್ರಕಟಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದನ್ನು ಯಾವಾಗಲೂ ಮುಚ್ಚಿಡಬಾರ್ದು. 12ನೇ ವಚನ, ಕೀರ್ತನೆಗಳು 9:12. ಆತನು ಕುಗ್ಗಿದವರ ಮೊರೆಯನ್ನು ಮರೆಯದೆ
ಪ್ರಾಣ ಅಪರಾಧಕ್ಕೆ ಮೈ ತೀರಿಸುವವನಾಗಿ ಅವರನ್ನು ಜ್ಞಾಪಕ ಮಾಡಿಕೊಂಡನು. ನೋಡಿ, ದೇವರೇ ಆರಿಸಿಕೊಂಡ ಮೇಲೆ ದೇವರಲ್ಲೇ ನಾವು ಮೊರೆ ಇಟ್ಟಾಗ, ಕುಗ್ಗಿ ಹೋದಾಗ, ಯಾವುದೇ ಕಷ್ಟ ಸಂಕಟ ದುಃಖದ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಿದಾಗ, ದೇವರಲ್ಲಿ ಬೇಡಿಕೊಂಡ್ರೆ ಖಂಡಿತವಾಗಿ ದೇವರು ಮರೆಯೋರಲ್ಲ. ಪ್ರಾಣ ಅಪರಾಧಕ್ಕೆ ಮೈ ತೀರಿಸುವನಾಗಿ ಅವರನ್ನು ಜ್ಞಾಪಕ ಮಾಡಿಕೊಂಡನು. ಅವರಿಗೆ ಯಾರು ದೇವರು ಆದುಕೊಂಡವರಿಗೆ, ದೇವರು ಆರಿಸಿಕೊಂಡವರಿಗೆ ಯಾರು ಕಷ್ಟ ಸಂಕಟ ದುಃಖಗಳಿಗೆ ಗುರಿಯಾಗ್ತಾರೋ ಅವರಿಗೆ ತಕ್ಕಾದವರ ಪ್ರಾಣಕ್ಕೆ ಕೂಡ ಮೈ ತೀರಿಸ್ತಾನೆ. ಯಾರು? ದೇವರು. ಇದು ಕೀರ್ತನೆ 112ರಲ್ಲಿ ಕೂಡ ಬರೆಯಲ್ಪಟ್ಟಿದೆ. ನಿನಗೆ ಸರಿಯಾದ ಭರವಸೆ, ನನ್ನ ಮೇಲೆ ಭಯ ಭಕ್ತಿ ಇರುವುದಾದರೆ ನಿನ್ನ ವಿರೋಧಿಗಳಿಗೆ ಬರುವುದನ್ನು ನೀನು ಕಣ್ಣಾರೆ ಕಾಣ್ತೀಯಾ, ಕಿವಿಯಾರೆ ಕೇಳ್ತೀಯಾ ಎಂಬುದಾಗಿ. ಇದನ್ನು ಕೂಡ ನನ್ನನ್ನು ಕೂಡ ಇವತ್ತು ಮನೆಯಿಂದ ನಾನು ಹೊರಗೆ ಬರಬೇಕಾದರೆ, ಕಾರಣ ಅಲ್ಲಿಂದ ಎಷ್ಟೋ ಜನ ದೇವರನ್ನು ಅರಿತು ದರ್ಶನವಾದ ಮೇಲೆ ಮನೆಯಲ್ಲಿ ಇರುವಾಗಲೇ, ಸಂಸಾರದೊಂದಿಗೆ ಇರುವಾಗಲೇ ಬಹಳ ಜನ ವಿರೋಧಿಗಳಾಗಿ ಬಂದರು, ಏನೇನೋ ಹೇಳಿದ್ರು. ಅಲ್ಲಿಂದ ಮನೆಯಿಂದ ಹೊರಗಡೆ ಬಂದ ಮೇಲೆಯೂ ಕೂಡ ಏನೇನೋ ಹೇಳಿದ್ರು. ಆದರೆ ಬಹಳ ಜನ ಶಿಕ್ಷೆಯನ್ನು ಅನುಭವಿಸಿದರು. ಕಣ್ಣಾರೆ ಕಾಣುವಂತೆ ಕಿವಿಯಾರೆ ಕೇಳುವಂತೆ ಮಾಡಿದ್ದಾರೆ, ಮಾಡುತ್ತಲೇ ಇದ್ದಾರೆ. ಬಹಳ ಜನ ನನಗಿಂತ ಸಣ್ಣ ಪ್ರಾಯದವರೇ ಈ ಲೋಕವನ್ನು ಬಿಟ್ಟು ಹೋಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದರೆ ಈಗ ನನಗೆ 71ನೇ ವರ್ಷ. ದೇವರು ಇವತ್ತು ನನ್ನನ್ನು ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ನನ್ನನ್ನು ಶರೀರ ಬಲ ಕೊಟ್ಟು ಕೂಡ ನನ್ನ ನಡೆಸ್ತಾ ಇದ್ದಾರೆ. ಕಷ್ಟ ಸಂಕಟ ದುಃಖಗಳು ಕಾಯಿಲೆ ಕಸಗಳು ಬರ್ತವೆ. ದೇವರಲ್ಲಿ ಮೊರೆ ಇಟ್ಟಾಗ ದೇವರೇ ನನ್ನನ್ನು ಗುಣಪಡಿಸಿದ್ದಾರೆ, ಈಗಲೂ ಪಡಿಸುತ್ತಲೇ ಇದ್ದಾರೆ. ಆವಾಗ ಯಾರಂಥವರಿಗೆ ತೊಂದರೆ ಮಾಡ್ತಾರೋ ಅಂಥವರಿಗೆ ದೇವರೇ ರಕ್ಷಣೆ ಮಾಡ್ತಾರೆ. ನನ್ನ ಜೀವಿತದಲ್ಲಿ ಬಹಳ ಈ 31 ವರ್ಷದಲ್ಲಿ ಬಹಳ ನಡೆದು ಹೋಗಿದೆ ದೇವರ ಕಾರ್ಯಗಳು. ಅದಲ್ಲದೆ ದೇವರು ರಕ್ಷಣೆ ಕೊಡೋದು, ದೇವರನ್ನೇ ತಿಳಿಯಪಡಿಸೋಕ್ಕಿಂತ ಮೊದಲು ಕೂಡ ನನಗೆ ಯಾರ್ಯಾರು ನನ್ನ ಈ ಲೋಕದ ಜೀವಿತದಲ್ಲಿ ಇರುವಾಗ ತೊಂದರೆ ಮಾಡಿದ್ರೋ ಅವರಿಗೂ ಕೂಡ ಬಹಳ ಶಿಕ್ಷೆಯನ್ನು ಅನುಭವಿಸುವ ಹಾಗೆ ದೇವರು ಮಾಡಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರನ್ನೇ ನಮಗೆ ತಿಳಿಯಪಡಿಸಿದ ಮೇಲೆ ದೇವರ ಸತ್ಯ ಸುವಾರ್ತಿಕರನ್ನೇ ಹಿಂಬಾಲಿಸಬೇಕು. ಸತ್ಯ ವಾರ್ತೆಯನ್ನು ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಹೋದಾಗ ದೇವರು ಖಂಡಿತವಾಗಿ ನಾನಾ ರೀತಿ ಕಷ್ಟ ಸಂಕಟ ದುಃಖಗಳಿಂದ ನಮ್ಮನ್ನು ಕಾಪಾಡುವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ 13ನೇ ವಚನ 9:13. ಯೆಹೋವನೇ, ಮರಣದ್ವಾರದೊಳಗೆ ಸೇರದಂತೆ ನನ್ನನ್ನು ಉದ್ಧರಿಸುವವನೇ ಕನಿಕರಿಸು. ಹಗೆಗಳಿಂದ ನನಗುಂಟಾದ ಬಾಧೆಯನ್ನು ಲಕ್ಷ್ಯಕ್ಕೆ ತಂದುಕೋ. ದಾವೀದರಸರು ಕಷ್ಟದಲ್ಲಿ ಹೇಳ್ತಾರೆ, ಅಯ್ಯೋ, ಮರಣದ್ವಾರದೊಳಗೆ ಸೇರದಂತೆ, ನಾನು ಯಾರ ಕೈಯಲ್ಲಿಯೂ ಅನ್ಯಾಯವಾಗಿ ಸಾಯದಂತೆ ನನ್ನನ್ನು ಉದ್ಧರಿಸುವವನೇ, ನನ್ನ ಮೇಲೆ ನೀವು ನನ್ನನ್ನೇ ಕರುಣಿಸಪ್ಪ. ಇಂಥವರು ಈ ರೀತಿ ನನಗೆ ತೊಂದರೆ ಮಾಡ್ತಾ ಇದ್ದಾರೆ ಅಂತ ಪ್ರಾರ್ಥಿಸಿದರು. ಅದೇ ರೀತಿ ನಮ್ಮ ವಿರೋಧಿಗಳಿಗಾಗಿ ಕೂಡ ನಾವು ಏನು ಮಾಡಬೇಕು? ದೇವರಲ್ಲಿ ಪ್ರಾರ್ಥಿಸಬೇಕು. ನೀನೇ ಕನಿಕರಿಸಪ್ಪ, ಅವರೊಂದಿಗೆ ನೀನೇ ಯುದ್ಧ ಮಾಡು ಎಂಬುದಾಗಿ. ಹಗೆಗಳಿಂದ ನನಗುಂಟಾದ ಬಾಧೆಯನ್ನು ಲಕ್ಷ್ಯಕ್ಕೆ ತಂದುಕೋ. ನಾನಾ ರೀತಿ ವಿರೋಧಿಗಳು ಈ ರೀತಿ ನನಗೆ ಕುಯುಕ್ತಿ ಬುದ್ಧಿ ಮಾಡ್ತಾ ಇದ್ದಾರೆ, ಬಹಳ ಕಷ್ಟ ಸಂಕಟ ದುಃಖಗಳಿಗೆ ತಲ್ಲುವರಾಗಿದ್ದಾರೆ. ಈಗ ಅವರ ಹೆಸರು ಹೇಳಿ ನಾವು ದೇವರಿಗೆ ಒಪ್ಪಿಸಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಇವತ್ತನೇ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ತಿಳಿಸಲು ನೀವು ಆಶೀರ್ವಾದ ಮಾಡಿದ್ದಕ್ಕಾಗಿ ಸ್ತೋತ್ರ. ಅವರು ಕೂಡ ಚೆನ್ನಾಗಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವಂತೆ ಆಶೀರ್ವದಿಸಿರಿ. ಏನಾದರೂ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ. ದೇವರ ನಾಮಕ್ಕೆ ಸ್ತೋತ್ರ. ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ನಿಮ್ಮ ವಚನದ ಪ್ರಕಾರ ಅವರು ಕೂಡ ನಿಮಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ನಾನು ಕೂಡ ಪ್ರತಿ ದಿವಸ ಹೆಚ್ಚೆಚ್ಚು ನಿಮ್ಮನ್ನು ತಿಳಿದುಕೊಳ್ಳುವಂತೆ ಮಾಡ್ತಾ ಇರುವುದಕ್ಕಾಗಿ ನಿಮಗೆ ಸ್ತೋತ್ರ. ಇದೇ ಪ್ರಕಾರ ನಿಮ್ಮ ಅನುಸಾರ ಯಾರ್ಯಾರನ್ನು ಆಶೀರ್ವದಿಸಬೇಕು ಅವರನ್ನು ಹೇರಳವಾಗಿ ಆಶೀರ್ವದಿಸಿರಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮಗೆ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯವನ್ನು, ವಿಶೇಷ ಜ್ಞಾನವನ್ನು ಕೊಟ್ಟು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿಯೂ ಹೇರಳವಾಗಿ